ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಅವತ್ತು ಮತ್ತು ಇವತ್ತು ಗೆಲ್ಲಲಿಲ್ಲ ಸಾವರ್ಕರ್ ಅಂಥೇಳಿ. ಅವತ್ತು ಗೆಲ್ಲಿಲ್ಲ, ಇವತ್ತು ಗೆಲ್ತಿಲ್ಲ. ಸಾವರ್ಕರ್ ಪರಿಸ್ಥಿತಿ ನಿಜಕ್ಕೂ ಒಂಥರ ಚಿಂತಾಜನಕ. ಸೀರಿಯಸ್ಲಿ ಕೆಲವರು ವೀರ ಅಂತ ಹೇಳ್ತಾರೆ, ಅನೇಕರು ಹೇಳಿ ಅಂತ ಹೇಳ್ತಾರೆ. ಅದರಲ್ಲೂ ಕೆಲವರು ಅಂದರೆ RSS ಅವರು, BJP ಅವರು, ಆ ಬೆಟಾಲಿಯನ್ ಏನಿದೆ ಅವರು ಸಾವರ್ಕರ್ನ ವೀರ 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 ಸಾವರ್ಕರ್ ಅಂತ ಹೇಳ್ತಾರೆ. ಆದರೆ ವಿಚಾರವಂತರು, ವೈಚಾರಿಕತೆ ಇರೋರು, ಪ್ರಗತಿಪರರು, ಬುದ್ಧಿಜೀವಿಗಳು, ಲೇಖಕರು, ಅನೇಕ ದಾಖಲೆಗಳು ಸಾವರ್ಕರ್ ಅವರನ್ನು ಹೇಡಿ ಅಂತಲೇ ಕರೀತಾರೆ. ಈ ಹೇಡಿತನ ಮತ್ತು ವೀರತನಗಳ ನಡುವೆ ಒಂದು ಸಿನಿಮಾ ಬಿಡುಗಡೆಯಾಗಿದೆ. ರಣದೀಪ್ ಹೂಡಾ ವೆರಿ ಗುಡ್ ಆ್ಯಕ್ಟರ್. ರಣದೀಪ್ ಹೂಡಾ ಭಾಳ ಅದ್ಭುತ ನಟ. ಈ ಚಿತ್ರಕ್ಕೋಸ್ಕರ ತನ್ನ ವೆಯ್ಟನ್ನು ಕಡಿಮೆ ಮಾಡ್ಕೊಂಡಿದ್ದೀನಿ. ಎಷ್ಟೋ 30-35 kg ವೆಯ್ಟ್ ಕಡಿಮೆ ಮಾಡಿಕೊಂಡು ಸಾವರ್ಕರ್ ಅಂಡಮಾನ್ ನಿಕೋಬಾರ್ನ ಈ ಕಾಲಾಪಾನಿ ಶಿಕ್ಷೆಗೆ ಒಳಗಾಗಿ ಆ ಜೈಲಲ್ಲಿ ಇರ್ತಾರಲ್ಲ, ಆ ಸಂದರ್ಭದಲ್ಲಿ ಅನ್ನ, ಊಟ, ನೀರು, ಉಪವಾಸ, ಸರಿಯಾದ ಊಟ ಸಿಗದೆ ಹಿಂಸೆಯನ್ನೆಲ್ಲ ಅನುಭವಿಸಿ ವೀಕ್ ಆಗಿಬಿಟ್ಟ, ಸಿಕ್ಕಾಪಟ್ಟೆ ವೀಕ್ ಆಗಿದ್ರು ಅಂಥೇಳಿ ತೋರ್ಸೋಕ್ಕೋಸ್ಕರ ಆ ಥರ ತನ್ನ ಬಾಡಿಯನ್ನೇ ಕನ್ವರ್ಟ್ ಮಾಡ್ಕೊಳ್ಳೋಷ್ಟು ಪ್ರಬುದ್ಧತೆ, ಪ್ರತಿಭೆ ರಣದೀಪ್ ಹೂಡಾ ಅನ್ನುವಂಥ ಒಬ್ಬ ಆ್ಯಕ್ಟ್ರಲ್ಲಿ ಇರೋದು ಖುಷಿಯ ವಿಚಾರ. ಒಬ್ಬ ನಟ ಹೇಗೆ ಒಂದು ಪಾತ್ರಕ್ಕೆ ನ್ಯಾಯ ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ. ಆದರೆ ಇತಿಹಾಸದಲ್ಲಿ ಸಾವರ್ಕರ್ ಪಾತ್ರಗಳು ಏನು ಅನ್ನೋ ಕನ್ಫ್ಯೂಷನ್ ಮೇಲೆ ನಾವು ಮಾತಾಡ್ತಾ ಆಮೇಲೆ ಹೋಗೋಣ. ಒಬ್ಬ ನಟನಾಗಿ ರಣದೀಪ್ ಹೂಡಾನ ಪರ್ಫಾರ್ಮೆನ್ಸನ್ನು ನಾವು ಗೌರವಿಸೋಣ. ಆಮೇಲೆ ಸಾವರ್ಕರ್ ಬಗ್ಗೆ ಅನೇಕ ಕಥೆಗಳನ್ನು ನಾವು ಕೇಳ್ತಾ ಬಂದ್ವಿ. ಅವರು ಅಂಡಮಾನ್ ನಿಕೋಬಾರ್ ಜೈಲಿನಲ್ಲಿ ಕಾಲಾಪಾನಿ ಶಿಕ್ಷೆಗೆ ಒಳಗಾದಾಗ, ಕಠೋರ ಶಿಕ್ಷೆಗೆ ಒಳಗಾದಾಗ, ಕಠಿಣ ಶಿಕ್ಷೆಗೆ ಒಳಗಾದಾಗ ಅದು ಬುಲ್ಬುಲ್ ಹಕ್ಕಿಯನ್ನು ಹಾರ್ಕೊಂಬರ್ತಿತ್ತಂತೆ. ಇವರು ಅದ್ರಲ್ಲಿ ಹಾರ್ಕೊಂಡು ಓಡಾಡ್ಕೊಂಡು ಬಂದು ವಾಪಸ್ ಅಲ್ಲಿ ಬರ್ತಾ ಇದ್ರಂತೆ. ಇಂಥದ್ದು ಅನೇಕ ಹೆಂಗ್ ಪುಂಗ್ಲಿ ಕಥೆಗಳೆಲ್ಲ ಕೇಳ್ಕೊಬಂದಿದ್ವಿ. ಆಮೇಲೆ ಅಂಡಮಾನ್ ನಿಕೋಬಾರ್ ಜೈಲಿಂದ ತಪ್ಪಿಸ್ಕೊಳ್ತಾರವರು. ಫುಲ್ ಸಮುದ್ರಗಳ ಮಧ್ಯೆ ಇರುವಂಥ ಒಂದು ಜೈಲದು. ಅಲ್ಲಿಂದ ಸಮುದ್ರಕ್ಕಾರಿ ಎಷ್ಟೋ ಕಿಲೋಮೀಟ್ರು, ನನಗೆ ಮರ್ತೋಗ್ಬಿಟ್ಟಿದ್ದೀನಿ, ಸಾವಿರಾರು ಕಿಲೋಮೀಟ್ರ್ ಈಜ್ತಾರಂತೆ. ಈಜ್ಬಿಟ್ಟು ದಡಕ್ಕೆ ಸೇರ್ತಾರಂತೆ. ಹಂಗೆ ಸ್ವಾತಂತ್ರ್ಯ ಹೋರಾಟ ಮಾಡ್ತಾರೆ. ಈಜಿ ಹಿಂಗೆ ಹೇಳ್ಬೇಕಾದ್ರೆ ಸಾವಿರಾರು ಕಿಲೋಮೀಟರ್ ದಾಟಿ ಅದೇ ರಷ್ಯನ್ ದಡದಲ್ಲಿ ಇರ್ತಾರಂತೆ. ಇಂಥ ಹೆಂಗ್ ಪುಂಗ್ಲಿ ಅನೇಕ ಭಾಷಣಗಳು, ಕಥೆಗಳು, ತೌಡುಗಳು ಸಾವರ್ಕರ್ ಸುತ್ತ ಕೂಟಿರೋದನ್ನು ನಾವು ನೋಡ್ತಾನೆ ಬಂದಿದ್ವಿ. ಈಗ ಸಾವರ್ಕರ್ಗೆ ಸಂಬಂಧಪಟ್ಟಂತಹ ವೀರ್ ಸಾವರ್ಕರ್ ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ, ಅದೇ ನಿಮಗೆ ಆರಂಭದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಅದು ಬಿಡುಗಡೆಯಾಗಿ ಅದರ ಒಂದು ದಿನದ ಕಲೆಕ್ಷನ್ 1.25 ಕೋಟಿ ಅಂತೆ. ವೆರಿ ಸಿಂಪಲಾಗಿ ನೀವು ಥಿಂಕ್ ಮಾಡಿ, ಇದೇ ಶಾರುಖ್ ಖಾನಿನ ಪಠಾಣು, ಜವಾನು, ಬೇರೆ ಏನೆಲ್ಲ ಸಿನಿಮಾಗಳು ಬರ್ತಾ ಇದ್ದಾವೆ. ಒಂದು ದಿನಕ್ಕೆ 100 ಕೋಟಿ ಕಲೆಕ್ಷನ್ ಮಾಡ್ತು, ಒಂದು ದಿನಕ್ಕೆ 200 ಕೋಟಿ ಕಲೆಕ್ಷನ್ ಮಾಡ್ತು, ಒಂದು ದಿನಕ್ಕೆ 50 ಕೋಟಿ ಕಲೆಕ್ಷನ್ ಮಾಡ್ತು. ಈ ಥರದ ಸ್ಟೋರಿಗಳನ್ನು ನಾವು ಇತ್ತೀಚೆಗೆ ನೋಡ್ತಾ ಬಂದ್ವಿ. ಆದರೆ ಇಡೀ ದೇಶವೇ ಅಂತ ಅವ್ರು ಹೇಳೋದು, ಇಡೀ ದೇಶವೇ ಆರಾಧಿಸುವ ವೀರ ಅಂತೇಳಿ. ಬಟ್ ಅದ್ರ ಕಲೆಕ್ಷನ್ ಯಾಕೆ 1.25 ಕೋಟಿ? ತೀರಾ ನಮ್ಮ ಹೆಂಗ್ ಪುಂಗ್ಲಿ ಸಂತತಿಗಳೇ ಇಲ್ಲಿ ಸಿನಿಮಾ ನೋಡೋಣ, ಟಿಕೆಟ್ ಖಾಲಿ ಇದೆ ಅಂದಾಗಲೇ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ನಮಗೆ, ಏನೋ ಜನ ನೋಡ್ತಾ ಇಲ್ಲ ಅಂತ. ಈ ನಡುವೆ ಒಂದು ತರ್ಕ ಸ್ಟಾರ್ಟ್ ಆಯಿತು. ನೋಡಿದ್ರೆ ಸುಳ್ಳು ಇತಿಹಾಸಗಳನ್ನು ಭಾರತ ಪೋಷಿಸೋದಿಲ್ಲ, ಆದರೆ ಆ ಸುಳ್ಳು ಇತಿಹಾಸಗಳದ ಪರ ಇರುವಂಥವರ ಸೌಂಡು ಮತ್ತು ಅಬ್ಬರ ಜಾಸ್ತಿ ಇದೆ. ಆ ಅಬ್ಬರ ನೋಡಿದಾಗ ಏನಪ್ಪ ಈ ವ್ಯಕ್ತಿ ಬಹಳ ದೊಡ್ಡ ಆದರ್ಶ ಪುರುಷನ, ಬಹಳ ದೊಡ್ಡ ಸಾಧಕನ, ಭಾಳ ದೊಡ್ಡ ವೀರನ ಅಂತ ಅನಿಸುತ್ತೆ ಅಷ್ಟೇ. ಅನೇಕ ಸಂಗತಿಗಳು ನೋಡಿ, ಕಾಶ್ಮೀರ್ ಫೈಲ್ಸ್ ಫೇಲ್ ಆಯಿತು, ಕೇರಳ ಸ್ಟೋರಿ ಫ್ಲಾಪ್ ಆಯಿತು. ನನ್ನ ದೇಶದ ಒಳಗಡೆ ಕೋಮು ಸಾಮರಸ್ಯವನ್ನು ಕದಡುವ ಅನೇಕ ಸಂಗತಿಗಳನ್ನು ಭಾರತ ದೇಶದ ಜನರು ಸೋಲಿಸಿದ್ದಾರೆ. ಹಾಗಾಗಿ ಆ ಸಾಲಿಗೆ ಸಾವರ್ಕರ್ ಅನ್ನೋ ಸಿನಿಮಾ ಕೂಡ ಸೇರುತ್ತೆ. ರಣದೀಪ್ ಹೂಡಾನ ಪರಿಶ್ರಮ ವ್ಯರ್ಥವಾಗುತ್ತೆ ಅನ್ನೋದು ಆರಂಭದ ದಿನಗಳಲ್ಲೇ ಭಾರತದ ಸಿನಿ ಪ್ರೇಕ್ಷಕರು ತೋರಿಸ್ಕೊಟ್ಟಿದ್ದಾರೆ. ಇನ್ನು ಇತಿಹಾಸ, ನಿಜವಾಗಲೂ ಸಾವರ್ಕರ್ ವೀರನ, ಹೇಡಿನ, ಯಾಕೆ ಈ ಪ್ರಶ್ನೆ ಬಂತು, ಏನ ಸಂಗತಿ ಯಾವುದು, ಆ ಇತಿಹಾಸ ಯಾವುದು ಅಂತ ನೋಡೋಕೆ ಹೋದರೆ ಅಲ್ಲೊಂದು 3 ಕೊಲೆಗಳ ಕಾನ್ಸೆಪ್ಟ್ ಬರ್ತದೆ. ಆ 3 ಕೊಲೆಗಳಲ್ಲಿ ಸಾವರ್ಕರ್ ನೆರಳು ಸರಿದಾಡುತ್ತೆ. 3 ಕೊಲೆಗಳಲ್ಲಿ ಇವರು ರಿವಾಲ್ವರನ್ನು ಪೂರೈಸಿದ್ದಾರೆ ಅನ್ನುವಂಥ ಕೆಲವು ಪುಸ್ತಕಗಳು ದಾಖಲೆಯನ್ನು ಒದಗಿಸ್ತವೆ. ಸತತವಾಗಿ ಅವರು 1911ರಿಂದ 1920ರವರೆಗೆ ಕ್ಷಮಾಪಣಾ ಪತ್ರ ಬರೆದಿದ್ದಕ್ಕೆ ದಾಖಲೆಗಳು ಸಿಗ್ತವೆ. ಭಗತ್ ಸಿಂಗ್, ಸುಖದೇವ್, ರಾಜ್ಗುರು
ಇವತ್ತೇ ಸಾವರ್ಕರ್ ಬಗ್ಗೆ ನಾನೊಂದು ವಿಡಿಯೋ ಮಾಡೋಕ್ಕೆ ನಿಂತಿದ್ದೀನಿ. ಈ 3 ಜನ ಬ್ರಿಟಿಷರು ಇವರನ್ನ ನೇಣು ಹಾಕ್ತಾರೆ. ಅದನ್ನು ನಾವು ಬಲಿದಾನ ದಿವಸ ಅಂತ ಕರಿತಾ ಇದ್ದೀವಿ. ಬರೀ 20, 21, 22, 25 ವಯಸ್ಸಿನ ಈ ಯುವಕರು ಸಾರಿ ಅಂತ ಕೇಳಿದ್ರೆ ನೇಣು ಕುಣಿಕೆಯಿಂದ ತಪ್ಪಿಸ್ಕೊಂಡು ಹೋಗ್ಬೋದಿತ್ತು. ಆದರೆ ಅದರ ಮುಂದೆ ನಿಂತ್ಕೊಂಡು ಇನ್ಕಿಲಾಬ್ ಜಿಂದಾಬಾದ್ ಅಂತ ಹೇಳಿ ಕ್ರಾಂತಿ ಚಿರಾಯವಾಗಲಿ ಅಂತ ನೇಣು ಕುಣಿಕೆಗೆ ಕತ್ತು ಕೊಡ್ತಾರೆ. ಇಂತಹ ವೀರರ ನಡುವೆ ಸತತವಾಗಿ ಕ್ಷಮಾಪಣಾ ಪತ್ರ ಬರೆದಂತಹ ಸಾವರ್ಕರ್ ಬಗ್ಗೆ ನಾವು ಕೆಲವು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡುತ್ತೇನೆ. ಆವಾಗ ನೀವೇ ನಿರ್ಧಾರ ಮಾಡಿ, ಹೇಳಿನೋ ವೀರನೋ, ಈ ಪ್ರೊಪಗಂಡ ಏನು, ಪೊಲಿಟಿಕಲ್ ಅಜೆಂಡಾ ಏನು ಉದ್ದೇಶ, ವಿಮರ್ಶೆ ನೀವೇ ಬಿಟ್ಟಿದ್ದು. ವಿಚಾರಗಳು ನಮ್ಮ ಹತ್ರ ಇರೋದು ನಾವು ನಿಮಗೆ ಪ್ರೆಸೆಂಟ್ ಮಾಡ್ತೀವಿ, ನೋಡ್ತಾ ಹೋಗಿ. ಸ್ನೇಹಿತರೆ, ಲಂಡನ್ನಲ್ಲಿ ಜುಲೈ 1, 1909 ಬ್ರಿಟಿಷ್ ಅಧಿಕಾರಿ ವಿಲಿಯಂ ಕರ್ಜನ್ ವೈಲಿನ ಮದನ್ ಲಾಲ್ ದಿಂಗ್ರಾ ಗುಂಡಿಟ್ಕೊಳ್ತಾನೆ. ಇದರಲ್ಲಿ ಸಾವರ್ಕರ್ ಕೈವಾಡ ಇದೆ ಅಂತ ಬ್ರಿಟಿಷ್ ಅಧಿಕಾರಿಗಳು ಶಂಕೆ ವ್ಯಕ್ತಪಡಿಸ್ತಾರೆ. ಆದರೆ ಆ ಕೈವಾಡ ಸಾಬೀತುಪಡಿಸೋದಕ್ಕೆ ಅವ್ರ ಹತ್ರ ದಾಖಲೆಗಳೇ ಇರಲ್ಲ. ಹೀಗಾಗಿ ಸಾವರ್ಕರ್ ತಪ್ಪಿಸ್ಕೋತಾರೆ. ಸಾವರ್ಕರ್ ಅವರು ತೀರ್ ಹೋದ ಮೇಲೆ ಮಹಾರಾಷ್ಟ್ರದ ಲೇಖಕ ಧನಂಜಯ್ ಕೀರ್ ಒಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕದಲ್ಲಿ ಹಲವಾರು ದಾಖಲೆಗಳನ್ನು ಸಬ್ಮಿಟ್ ಮಾಡಿ ದಿಂಗ್ರಾ ಅವರಿಗೆ ರಿವಾಲ್ವರ್ ಕೊಟ್ಟಿದ್ದು, ಅವರನ್ನು ತರಬೇತಿ ಮಾಡಿದ್ದು ಸಾವರ್ಕರ್ ಅಂತಲೇ ದಾಖಲೆಗಳನ್ನು ಅವರು ಬರೀತಾರೆ. ಹೀಗಿರ್ಬೇಕಾದ್ರೆ ಈ ಬಾಂಬ್ ಶೇಖರಣೆ ಪ್ರಕರಣದಲ್ಲಿ ಸಾವರ್ಕರ್ ಅಣ್ಣ ಅಭಿನವ್ ಭಾರತ್ ಸಂಘಟನೆಯ ಸದಸ್ಯ ಗಣೇಶ್ ಸಾವರ್ಕರ್ ಸಿಕ್ಬೀಳ್ತಾನೆ. ಯಾವ ಪ್ರಕರಣದಲ್ಲಿ? ಬಾಂಬ್ ಶೇಖರಣೆ ಪ್ರಕರಣದಲ್ಲಿ. ಅವರನ್ನು ಅಂಡಮಾನ್ ನಿಕೋಬಾರ್ ಜೈಲಿಗೆ ಕಳಿಸುವ ದಿನ ಅಂದರೆ ಜೂನ್ 8, 1909 ಆ ತೀರ್ಪನ್ನು ವಿರೋಧಿಸಿ ಅವನ ಸಹಚರರು ಸೇಡಿಗೆ ಮುಂದಾಗ್ತಾರೆ. ನಾಸಿಕ್ ಜಿಲ್ಲೆಯ ಮ್ಯಾಜಿಸ್ಟ್ರೇಟ್ ಅಂದರೆ ನ್ಯಾಯಾಧೀಶ AMT ಜಾಕ್ಸನ್ ಅವರನ್ನು ಅನಂತ್ ಕನ್ಹರೆ ಅವನನ್ನು ಗುಂಡಿಟ್ಟು ಕೊಲ್ತಾನೆ. ಈ ಕೇಸ್ನಲ್ಲಿ ಕನ್ಹರೆ ಸಹಚರರನ್ನು ವಿಚಾರಣೆಗೊಳಪಡಿಸ್ತಾರೆ. ಸಾವರ್ಕರ್ ಪತ್ರಗಳನ್ನು ವಶಪಡಿಸಿಕೊಳ್ಳುವ ಪೊಲೀಸರಿಗೆ ಜಾಕ್ಸನ್ ಅವರನ್ನು ಕೊಲ್ಲಲು ಬಳಸಿರುವ ಪಿಸ್ತೂಲು ಸೇರಿದಂಗೆ 20 ಪಿಸ್ತೂಲ್ಗಳನ್ನು ಇಂಗ್ಲೆಂಡ್ನಿಂದ ಭಾರತಕ್ಕೆ ಸಾವರ್ಕರ್ ಕಳಿಸಿರುವ ವಿಷಯ ಸಾಬೀತಾಗುತ್ತೆ. ಲಂಡನ್ಗೆ ಬಂಧನದ ವಾರೆಂಟನ್ನು ಟೆಲಿಗ್ರಾಫ್ ಮೂಲಕ ಕಳಿಸ್ತಾರೆ. ಸಾವರ್ಕರ್ ಲಂಡನಲ್ಲೇ ಕೂತ್ಕೊಂಡು ಇವೆಲ್ಲವನ್ನು ಮಾಡ್ತಾ ಇರ್ತಾರೆ. ಸಾವರ್ಕರ್ ಅಲ್ಲಿಂದನೇ ರಿವಾಲ್ವರ್ನ ಸರಬರಾಜು ಮಾಡಿದ್ದಾರೆ ಅನ್ನೋದು ಸಾಬೀತಾಗುತ್ತೆ. ಸಾವರ್ಕರ್ನ ಅರೆಸ್ಟ್ ಮಾಡ್ತಾರೆ, ಭಾರತಕ್ಕೆ ಅವನ್ನ ಕರ್ಕೊಂಡ್ಬರ್ತಾರೆ. ಜಾಕ್ಸನ್ ಕೊಲೆ ಮತ್ತು ರಾಜನ ವಿರುದ್ಧ ಯುದ್ಧದ ಕಾರಣಕ್ಕೆ ಸಾವರ್ಕರ್ ಅವರಿಗೆ 50 ವರ್ಷಗಳ 2 ಅವಧಿಗಳ ಕಠಿಣ ಸಜೆಯಾಗುತ್ತೆ. ಜುಲೈ 4, 1911 ಪೋರ್ಟ್ ಬ್ಲೇರ್ ಜೈಲಿಗೆ ಅವರನ್ನು ತರಲಾಗುತ್ತೆ. ತಲಾ 50 ವರ್ಷಗಳ ಜೈಲು ಶಿಕ್ಷೆ ಸಾವರ್ಕರ್ಗಾಗುತ್ತೆ. ತಲಾ 50 ವರ್ಷ ಅಂದರೆ 100 ವರ್ಷಗಳ ಶಿಕ್ಷೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 100 ವರ್ಷ ಜೈಲಲ್ಲಿರಬೇಕು. ಅದು ಅಂಡಮಾನ್ ನಿಕೋಬಾರ್ ಅಂತ ಭಯಾನಕವಾದಂಥ ಕರಾಳವಾದ ಜೈಲಿನಲ್ಲಿರಬೇಕು. ಸಾವರ್ಕರ್ ಸ್ಥಿತಿಯನ್ನು ನೀವು ಜಸ್ಟ್ ಅವಲೋಕನ ಮಾಡಿ. ಹಾಗಂತ ಸಾವರ್ಕರ್ 16 ವರ್ಷ 10-20 ವರ್ಷ ಜೈಲಲ್ಲಿದ್ದು ಆಮೇಲೆ ಸಾರಿ ಕೇಳೋದೋ ಕಾಲಿಗೆ ಬೀಳೋದೋ ಕೆಲಸವನ್ನು ಮಾಡಲಿಲ್ಲ. ಇಮ್ಮಿಡಿಯೇಟಾಗಿ ಅವರು ಅರೆಸ್ಟ್ ಆಗಿ ಕೆಲವೇ ತಿಂಗಳಿಗೆ ಸಾರಿ ಕೇಳುವ ಪ್ರಕ್ರಿಯೆ ಶುರು ಮಾಡ್ತಾರೆ ಅಂತ ದಾಖಲೆಗಳು ಹೇಳ್ತವೆ. ಯಾವಾಗ 100 ವರ್ಷ ಜೈಲು ಶಿಕ್ಷೆ ಆಗುತ್ತೆ ಅಂತ ಅವರಿಗೆ ಗೊತ್ತಾಗುತ್ತೋ ಸಾವರ್ಕರ್ ಕುಗ್ಗೋಗ್ತಾರೆ. ಸಾವರ್ಕರ್ ಕ್ರಾಂತಿಕಾರಿ ಅಲ್ಲ, ಅವರು ಒಬ್ಬ ಹೇಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವಾಗ ಜೈಲು ಶಿಕ್ಷೆಯ ಪ್ರಮಾಣವನ್ನು ನೋಡ್ತಾರೋ, ಯಾವಾಗ ಜೈಲು ಇನ್ನಿತರ ವಿಚಾರಗಳು ಅವ್ರ ತಲೆಗೆ ಹೋಗ್ತದೋ ಹೆದರುತ್ತಾರೆ. 1911 ಕ್ಷಮಾಪಣೆ ನೀಡಿ ಅಂಥೇಳಿ ಬ್ರಿಟಿಷ್ ಅಧಿಕಾರಿಗಳಿಗೆ ಸಾವರ್ಕರ್ ಅರ್ಜಿ ಸಲ್ಲಿಸ್ತಾರೆ. ಈ ಪತ್ರದ ಪಟ್ಟಿ ಅಂದರೆ ಸಾಕ್ಷ್ಯ ಸದ್ಯಕ್ಕೆ ಲಭ್ಯ ಇಲ್ಲ. ಆದರೆ ಅವರು ಮತ್ತೊಮ್ಮೆ ಕ್ಷಮೆ ಕೇಳಿ ನವೆಂಬರ್ 14, 1913 ಬ್ರಿಟಿಷರಿಗೆ ಅರ್ಜಿ ಸಲ್ಲಿಸ್ತಾರೆ. ಈ ಅರ್ಜಿಲಿ ನಾನು 1911 ನನ್ನನ್ನು ಕ್ಷಮಿಸಿ ಜೈಲಿನಿಂದ ಬಿಡುಗಡೆ ಮಾಡಲು ಬರೆದ ಕ್ಷಮಾಪಣಾ ಪತ್ರ ಮತ್ತು ಅದನ್ನು ಭಾರತದ ಸರ್ಕಾರಕ್ಕೆ ರವಾನಿಸಲಾಗಿರುವ ಬಗ್ಗೆ ಇಲ್ಲಿ ಸ್ವಾಮಿಗಳಿಗೆ ನೆನಪಿಸಿ ಅದನ್ನು ಪರಿಗಣಿಸುವಂತೆ. ನೋಡಿ, 1913 ನವೆಂಬರ್ 14 2ನೇ ಕ್ಷಮಾಪಣಾ ಪತ್ರವನ್ನು ಬರೀತಾರೆ. ಆದರೆ ಆ ಪತ್ರದಿಂದ ಹಿಡಿದು 1920 ಬರೆದಂಥ ಸಾವರ್ಕರ್ ಅವರ ಕ್ಷಮಾಪಣಾ ಪತ್ರಕ್ಕೆ ಸಾಕ್ಷಿಗಳು ಇದ್ದಾವೆ. ಆದರೆ 1911 ಇವರು ಕ್ಷಮಾಪಣಾ ಪತ್ರ ಬರೆದಿದ್ದನ್ನು 1913 ನವೆಂಬರ್ 14 ಪತ್ರದವರು ಉಲ್ಲೇಖ ಮಾಡ್ತಾರೆ. ನಾನು ಅವತ್ತು ಒಂದು ಪತ್ರ ಬರೆದಿದ್ದೆ ಅಂಥೇಳಿ. ಹಾಗಾಗಿ ಇವರ ಕ್ಷಮಾಪಣಾ ಅನ್ನುವ ಏನದು ಎಪಿಸೋಡು ಶುರುವಾಗಿದ್ದು 1911 ಅಂತ ಹೇಳಿಬಿಟ್ಟು ನಮಗೆ ಪ್ರೂವ್ ಆಗ್ತದೆ.
ನೋಡಿ, 1911 ಕ್ಷಮಾಪಣಾ ಅರ್ಜಿಯನ್ನು ಬ್ರಿಟಿಷರು ಪುರಸ್ಕರಿಸದೆ ಸಾವರ್ಕರ್ ಅವರಿಗೆ ಜೈಲಿನ ಒಂದು ಸ್ವಲ್ಪ ಉಸ್ತುವಾರಿ ನೋಡ್ಕೊಳ್ಳೋಕ್ಕೆ ಬಿಡ್ತಾರೆ. ಅಂದರೆ ಅವ್ರಿಗೆ ಕಠಿಣ ಶಿಕ್ಷೆಯನ್ನು ಕೊಡಲ್ಲ, ಸ್ವಲ್ಪ ಇಲ್ಲೆಲ್ಲ ನೋಡ್ಕೊಂಡಿರೋ ಜೈಲಲ್ಲಿ ಸ್ವಲ್ಪ ಉಸ್ತುವಾರಿ ನೋಡ್ಕೊಂಡಿರೋ ಅಂತೇಳಿ ಆ ಕೆಲಸವನ್ನು ಅವರು ಕೊಡ್ತಾರೆ. ಹೆಂಗೂ ಕ್ಷಮಾಪಣೆ ಕೇಳಿದ್ದಾನಲ್ಲ, ಇವನನ್ನು ಬಿಡುಗಡೆ ಮಾಡೋದಕ್ಕಿಂತ ಇವನಿಗೆಲ್ಲ ಸ್ವಲ್ಪ ಕೆಲಸ ಕೊಡೋಣ ಅಂತ ಕೆಲಸ ಕೊಡ್ತಾ ಇರ್ತಾರೆ. 1911, 1913, 1914, 1918, 1920 ಹೀಗೆ ಸತತವಾಗಿ ಸಾವರ್ಕರ್ ಕ್ಷಮಾಪಣೆ ಅರ್ಜಿಗಳನ್ನು ಬ್ರಿಟಿಷರಿಗೆ ಸಲ್ಲಿಸಿದಂತಹ ದಾಖಲೆಗಳು ಸಿಗ್ತವೆ. 1920ರಲ್ಲಿ ಸಾವರ್ಕರ್ ಕೊನೆಯ ಕ್ಷಮಾಪಣಾ ಪತ್ರ ಬರೀತಾರೆ. ಅದು ಅವರ ಬಿಡುಗಡೆಗೂ ಕೂಡ ಕಾರಣ ಆಗ್ತದೆ. ಅದರಲ್ಲಿ ಏನಿತ್ತು ಅಂದರೆ, ಸರ್ಕಾರ ನನ್ನ ಮತ್ತು ನನ್ನ ಸಹೋದರರಿಂದ ಇನ್ನೂ ಹೆಚ್ಚಿನ ಭದ್ರತೆ ನಿರೀಕ್ಷಿಸೋದಾದರೆ ಸರ್ಕಾರ ತಿಳಿಸುವ ನಿಖರ ಸಮಯದವರೆಗೂ ನಾವು ಯಾವುದೇ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಿಲ್ಲ ಎಂದು ನಾನು ಮುಚ್ಚಳಿಕೆಯನ್ನು ಬರೆದು ಕೊಡುತ್ತೇನೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಬಿಡುಗಡೆಯ ನಂತರ ಪ್ರಭುತ್ವದ ಸುರಕ್ಷತೆಗಾಗಿ, ಅಂದರೆ ಬ್ರಿಟಿಷ್ ಸರ್ಕಾರದ ಸುರಕ್ಷತೆಗಾಗಿ ನಿಖರ ಸಮಯದವರೆಗೂ ಯಾವುದೇ ಪ್ರಾಂತ್ಯದಲ್ಲಿ ಮಾತ್ರ ಉಳಿಯುವ ಅಥವಾ ನಮ್ಮ ಚಲನವಲನಗಳನ್ನು ಪೊಲೀಸರು ವರದಿ ಮಾಡುವ ಅಥವಾ ಇನ್ಯಾವುದೇ ತಾರ್ಕಿಕ ನಿರ್ಬಂಧಗಳನ್ನು ನಾನು ಮತ್ತು ನನ್ನ ಸಹೋದರ ಸಂತೋಷದಿಂದ ಒಪ್ಪಿಕೊಳ್ಳುತ್ತೇವೆ ಎಂದು ಅರ್ಜಿಯನ್ನು ಬರೀತಾರೆ. ಕಡೆಗೆ ಹಲವು ನಿರ್ಬಂಧನೆಗಳ ಮೇರೆಗೆ ಮೇ 1921ರಂದು ಅಂಡಮಾನ್ ಜೈಲಿಂದ ಪುಣೆಯ ಎರವಾಳ ಜೈಲಿಗೆ ಸಾವರ್ಕರ್ ಸ್ಥಳಾಂತರಗೊಳ್ತಾರೆ. 3 ವರ್ಷಗಳ ಆದಮೇಲೆ ಷರತ್ತುಬದ್ಧ ಬಿಡುಗಡೆಯನ್ನು ಪಡೀತಾರೆ. ಕಡೆಗೆ ಜನವರಿ 30, 1948ರಲ್ಲಿ ಮಹಾತ್ಮ ಗಾಂಧಿಯವರನ್ನು ಹತ್ಯೆ ಮಾಡ್ತಾನೆ ನಾಥೂರಾಮ್ ಗೋಡ್ಸೆ. 1948 ಫೆಬ್ರವರಿ 5ನೇ ತಾರೀಕು ಸಾವರ್ಕರ್ ಅವರನ್ನು ಪೊಲೀಸರು ವಶಕ್ಕೆ ಪಡೀತಾರೆ. ಆಗ ಬಾಂಬೆ ಪೊಲೀಸ್ ಕಮಿಷನರ್ ಅವರಿಗೆ ಸಾವರ್ಕರ್ ಒಂದು ಪತ್ರ ಬರೀತಾರೆ. ಸರ್ಕಾರ ನನ್ನನ್ನು ಷರತ್ತಿನ ಮೇಲೆ ಬಿಡುಗಡೆ ಮಾಡುವುದಾದರೆ ಸರ್ಕಾರ ತಿಳಿಸುವ ಅವಧಿಯವರೆಗೂ ನಾನು ಯಾವುದೇ ಕೋಮು ಅಥವಾ ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದಿಲ್ಲ. ನೋಡಿ, ಬ್ರಿಟಿಷರ ಕಾಲಾವಧಿಯಲ್ಲಿ ಮಾತ್ರ ಅಲ್ಲ, 1948ರಲ್ಲಿ ಗಾಂಧಿ ಹತ್ಯೆ ಆದ ನಂತರ ಕೂಡ ಸಾವರ್ಕರ್ ಅವರನ್ನು ಫೆಬ್ರವರಿ 5, 1948ನೇ ಇಸ್ವಿ ಆ ಟೈಮಲ್ಲಿ ಅರೆಸ್ಟ್ ಮಾಡ್ತಾರೆ ಈ ಕೇಸ್ನಲ್ಲಿ. ಆವಾಗಲೂ ಕೂಡ ಅವರ ಪತ್ರ ಬರೀತಾರೆ, ನನ್ನನ್ನು ಬಿಡುಗಡೆ ಮಾಡಿ, ನೀವು ಹೇಳ್ದಂಗೆ ಕೇಳ್ತೀವಿ, ನಾವೇನೂ ಮಾಡಲ್ಲ, ಗಲಾಟೆ ಮಾಡಲ್ಲ, ಇನ್ನೊಂದು ಮಾಡಲ್ಲ ಅಂತ ಹೇಳ್ಬಿಟ್ಟು ಈ ಪತ್ರ ಬರೆಯೋದು, ಕ್ಷಮೆ ಕೇಳೋದು, ಒಟ್ಟಿನಲ್ಲಿ ಜೈಲಲ್ಲಿ ಇರೋದಂದರೆ ಆಗ್ತಿರಲಿಲ್ಲ. ಅಲ್ಲಿಂದ ಹೊರ ಬರೋದಕ್ಕೆ ಪತ್ರಗಳನ್ನು ಬರೆಯುವಂತಹ ಪ್ರವೃತ್ತಿಯನ್ನು ಸಾವರ್ಕರ್ ರೂಢಿಸ್ಕೊಂಡಿರ್ತಾರೆ. ಸ್ನೇಹಿತರೆ, ಇದು ಸಾವರ್ಕರ್ ಅವರ ಕತೆ. ಈ ಕಥೆಯನ್ನು ರಣದೀಪ್ ಹೂಡಾ ಅವರ ಸಾವರ್ಕರ್ ಸಿನಿಮಾದಲ್ಲಿ ಬೇರೆ ಥರನೇ ತೋರಿಸೋಕ್ಕೆ ಸಾಧ್ಯ. ಯಾಕಂದರೆ ಅವರು ವೀರ್ ಸಾವರ್ಕರ್ ಅಂತ ಟೈಟ್ ಇಟ್ಟಿರೋದ್ರಿಂದ ಆತನ ವೀರತನಗಳನ್ನೇ ಅವರು ಹೊಗಳ್ತಾ ಹೋಗ್ತಾರೆ. ಇತಿಹಾಸದ ಇಂತಹ ನಗ್ನ ಸತ್ಯಗಳನ್ನು ಅವರು ಮರೆಮಾಚುವಂಥ ಎಲ್ಲ ಅಪಾಯ ಮತ್ತು ಎಲ್ಲ ಸಾಧ್ಯತೆ ಕೂಡ ಇದೆ. ಅದೇನೇ ಇದ್ದರೂ ಕೂಡ ವೀರತನವನ್ನು ಸಾಬೀತುಪಡಿಸುವ ಹೆಣಗಾಟದಲ್ಲೂ ಕೂಡ ಸಾವರ್ಕರ್ ಸಲ್ಲುತ್ತಿಲ್ಲ, ಗೆಲ್ಲುತ್ತಿಲ್ಲ. ಅವತ್ತು ಕ್ಷಮಾಪಣೆ, ಇವತ್ತು ಸೋಲು. ಒಟ್ಟಿನಲ್ಲಿ ಸಾವರ್ಕರ್ ಅನ್ನೋದು ಈ ದೇಶದ ಇತಿಹಾಸದಲ್ಲಿ ಅಸ್ಪಷ್ಟವಾದ ಅಧ್ಯಾಯವಾಗಿ ದಾಖಲಾಗಿದ್ದಾರೆ, ದಾಖಲಾಗ್ತಾರೆ, ಹಾಗೆ ಅವರು ಉಳ್ಕೋತಾರೆ. ನಮಸ್ಕಾರ.